ನೋಡಿ, ರಾಜ್ಯ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ. ಒಂದು ಕಡೆಯಲ್ಲಿ ಇದ್ರ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ಕೆಲವು ಕಾಂಟ್ರವರ್ಷಿಯಲ್ ಕೂಡ ಆಯಿತು. ಇದೀಗ ಹೈಕೋರ್ಟ್ ಇದಕ್ಕೆ ತಡೆಯನ್ನು ನೀಡುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಹೈಕೋರ್ಟ್ ಅಂಗಳದಲ್ಲಿ ಇದೀಗ ಜಾತಿ ಗಣತಿಯ ಜಟಾಪಟಿ ಹೋಗಿ ತಲುಪಿದೆ. ಅರ್ಜಿದಾರರ ಪರ ಹಿರಿಯ ವಕೀಲರಾಗಿರ್ತಕ್ಕಂತಹ ಅಶೋಕ್ ಹಾರನಹಳ್ಳಿ ವಾದವನ್ನ ಮಾಡ್ತಾ ಇದ್ದಾರಂತೆ. ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತ ಅಧಿಕಾರನೇ ಇಲ್ಲ ಅಂತ ಹೇಳಿ ವಾದವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇದು ಬರುತ್ತೆ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯ ಸರ್ಕಾರ ಯಾಕೆ ಇದನ್ನು ಮಾಡ್ತಾ ಇದೆ? ಈಗಾಗಲೇ ಕೇಂದ್ರ ಸರ್ಕಾರ 2027ರಲ್ಲಿ ಜನಗಣತಿಯನ್ನು ನಡೆಸೋಕೆ ಮುಂದಾಗ್ತಾ ಇದೆ. ಹಂಗಿರುವಾಗ ಈ ತರಾತುರಿಯಲ್ಲಿ ರಾಜ್ಯ ಸರ್ಕಾರ, ಕರ್ನಾಟಕದ ಸರ್ಕಾರ ಈ ನಿರ್ಧಾರಕ್ಕೆ ಹೋಗಿರುವಂಥದ್ದು ಸರಿಯಲ್ಲ, ಇದನ್ನು ಮಾಡಬಾರ್ದು ಅಂತ ಹೇಳಿ ವಾದ ಮಂಡಿಸಲಾಗ್ತಾ ಇದೆಯಂತೆ. ಚುನಾವಣೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೀಗೆ ಮಾಡ್ತಾ ಇದೆ, ಆದರೆ ಈ ರೀತಿ ಜನಗಣತಿ ಮಾಡುವ ಅಧಿಕಾರ ರಾಜ್ಯಕ್ಕಿಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇದು ಜಾತಿ ಗಣತಿ ಅಲ್ಲ, ಬದಲಿಗೆ ಇದು ಸಮೀಕ್ಷೆ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ 490 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ನಾವು ಜಾತಿ ಗಣತಿಗೆ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ಜಾತಿ ಗಣತಿಗೆ ರಾಜ್ಯ ಸರ್ಕಾರ ಹೊರತು ನೋಡಿ, ಅವತ್ತಿಂದಲೂ ಕೂಡ ಒಂದಲ್ಲ ಒಂದು ತೊಂದರೆಗಳು, ಒಂದಲ್ಲ ಒಂದು ರೀತಿಯ ಚರ್ಚೆಗಳು. ಒಂದು ಕಡೆಯಲ್ಲಿ ವೀರಶೈವ ಲಿಂಗಾಯತ, ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ, ಇವರೆಲ್ಲರೂ ಕೂಡ ಚರ್ಚೆಗಳನ್ನು ಮಾಡಿದ್ರು. ನಮ್ಮದು ಪ್ರತ್ಯೇಕ ಧರ್ಮ ಅಂತ ಕರೆಸ್ಕೊಳ್ಬೇಕಂತ ಕೂಡ ಕೆಲವರು ಹೇಳ್ಕೊಂಡ್ರು. ಇದೀಗ ಜಾತಿ ಗಣತಿ ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಬರ್ತದೆ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರಂತೆ. ಕೇಂದ್ರ ಸಂಗ್ರಹಿಸಿದ ಅಂಕಿಅಂಶಗಳಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಲಾಗಿದೆ, ಆದರೆ ರಾಜ್ಯ ಸರ್ಕಾರ ಇಂತಹ ಯಾವುದೇ ರಕ್ಷಣೆಯನ್ನು ಒದಗಿಸಿಲ್ಲ. ಈ ಹಿಂದೆ ಮಾಡಿದಂತಹ ಕಾಂತರಾಜು ವರದಿ ಕಣ್ಮರೆಯಾಗಿತ್ತು. ಡಿಜಿಟಲ್ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಇದೆ. ಕೆಎಸ್ ಪುಟ್ಟಸ್ವಾಮಿ ಪ್ರಕರಣದ ತೀರ್ಪು ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ದಾರಂತೆ ಲಾಯರ್. ನೋಡಿ, ಎಷ್ಟು ಬಾರಿ 2015ರಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತು. ಸುಮಾರು 160 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮಾಡ್ತು. ಆ ಬಳಿಕ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಂದಿಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಲಾಯಿತು. ಆ ಕಾಂತರಾಜು ವರದಿ ಏನಿದೆ ಅದನ್ನು ಇದು ಮಾಡಲಾಯಿತು. ಆಮೇಲೆ ಹೇಳಿದ್ರು ಇಲ್ಲ, ಕಾಂತರಾಜು ವರದಿಯೇ ಮಾಯ ಆಗಿಬಿಟ್ಟಿದೆ, ಕಣ್ಮರೆ ಆಗಿಬಿಟ್ಟಿದೆ. ಈಗ 2025ರಲ್ಲಿ ಮತ್ತೆ 490 ಕೋಟಿ ವೆಚ್ಚ ಮಾಡಿಕೊಂಡು ಜಾತಿ ಗಣತಿ ಮಾಡುವ ಅವಶ್ಯಕತೆ ಇದೆಯಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಸೊ ಮಧ್ಯಂತರ ತೀರ್ಪೇನು ಬರುತ್ತೆ ಅದನ್ನು ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಜಾತಿ ಗಣತಿಗೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಿಕ್ಷಕರು ಮನೆಗಳಿಗೆ ಹೋಗಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ವಾದ ವಿವಾದಗಳಾಗ್ತಾ ಇದೆ. ಇನ್ ಕೇಸ್ ಹೈಕೋರ್ಟ್ ಎಲ್ಲಾದರೂ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಮುಜುಗರನೂ ಆಗುತ್ತೆ. ಮತ್ತೆ ಈಗೇನು ಮಾಡ್ತಾ ಇದ್ದಾರೆ ನೋಡಿ, ಅದನ್ನು ಸಡನ್ ಆಗಿ ಸ್ಟಾಪು ಮಾಡಬೇಕಾಗುತ್ತೆ. ಏನಂತ ವಾದ ಮಂಡಿಸ್ತಾ ಇದ್ದಾರೆ ಲಾಯರ್? ಇದು ಕೇಂದ್ರ ವ್ಯಾಪ್ತಿಗೆ ಬರುವಂತಹ ವಿಚಾರ. ಅದಲ್ಲದೆ 2027ಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ನಾವು ಜನಗಣತಿಯನ್ನು ಮಾಡ್ತೀವಿ ಅಂತ ಹೊರಟಿದೆ, ಅನುದಾನಗಳನ್ನು ಕೂಡ ಕಾಯ್ದಿರಿಸಿದೆ. ಈ ನಡುವಿನಲ್ಲಿ ಈ ತರಾತುರಿಯಲ್ಲಿ ಇಷ್ಟೊಂದು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿಕೊಂಡು ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಮಾಡುವ ಅವಶ್ಯಕತೆ ಏನಿದೆ ಒಂದು. ಮತ್ತೊಂದು ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ವಲ್ಲ, ಜಾತಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರಲ್ಲ. ಸೊ ಇದಕ್ಕೆ ಉತ್ತರ ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆ? ಇಲ್ಲ, ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ, ಬದಲಿಗೆ ಜಾತಿಗಳ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲಿ ಏನಾಗ್ಬೋದು ಹಾಗಾದ್ರೆ ಕಾದು ನೋಡಬೇಕಾಗಿದೆ. ಒಂದ್ ಕಡೆ ನಿನ್ನೆಯಿಂದ ಆರಂಭ ಆಯಿತು, ಇವತ್ತೇ ಸ್ಟಾಪ್ ಆಗ್ತದ ಹಂಗಾದ್ರೆ? ಸೊ ನಿನ್ನೆ ಆರಂಭ ಆಗಿದ್ದು ಇವತ್ತೇ ಸ್ಟಾಪ್ ಆಗುವಂತ ಎಲ್ಲಾ ಮುನ್ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರ ಸರ್ವೆ ಹೆಸರಲ್ಲಿ ಜನಗಣತಿ ಮಾಡುವ ಹಂಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಾಡ್ತಾ ಇದ್ದಾರೆ. ಹಿಂದೆಂದು ಇತರೆ ಧರ್ಮದೊಂದಿಗೆ ಜಾತಿಯನ್ನು ಸೇರಿಸಿರಲಿಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಬಣಜಿಗ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಏನ್ರಿ ಇದೆಲ್ಲ? ಹೀಗೆ 35ರಿಂದ 40 ಧರ್ಮ ಮಿಶ್ರಿತ ಜಾತಿಗಳನ್ನು ಗುರುತಿಸಿದ್ದಾರೆ. 2002ರ ಜಾತಿಗಳ ಅಧಿಸೂಚನೆಗೂ ಈಗಿನ ಜಾತಿ ಸಮೀಕ್ಷೆಗೂ ವ್ಯತ್ಯಾಸಗಳಿವೆ. ಒಂದು ಮುಖ್ಯ ಜಾತಿಗೆ ಹಲವು ಉಪಜಾತಿಗಳಿರುತ್ತದೆ.
ಹೊಸ ಪಟ್ಟಿಯಲ್ಲಿ ಎಲ್ಲವನ್ನ ಕೂಡ ಪ್ರತ್ಯೇಕ ಜಾತಿ ಮಾಡಲಾಗಿದೆ. ಇದು ಸರಿಯಲ್ಲ. ಉಪಜಾತಿಗಳನ್ನೇ ಮುಖ್ಯ ಜಾತಿ ಎಂದು ಅವೈಜ್ಞಾನಿಕವಾಗಿ ಪರಿಗಣಿಸಲಾಗಿದೆ. 450 ಕೋಟಿ ವೆಚ್ಚ ಮಾಡಿ ಮುಖ್ಯ ಜಾತಿಯನ್ನೇ ತಿಳಿಸಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಎಡವಿದ್ದೇ ಇಲ್ಲಿ. ಏನಂತ ಮಾಡಿದ್ರು? ಒನ್ಸ್ ಒಬ್ಬ ಹಿಂದೂ, ಅವನು ಯಾವುದೇ ಜಾತಿಯವನಾಗಿರಲಿ, ಒಮ್ಮೆ ಆತ ಕನ್ವರ್ಟ್ ಆದ ಅಂತಾದರೆ ಅವನು ಧರ್ಮವನ್ನು ಬದಲಿಸಿದ ಹಾಗೆ, ಆತ ಕ್ರಿಶ್ಚಿಯನ್ನೇ. ಆದರೆ ರಾಜ್ಯ ಸರ್ಕಾರ ಮೊದಲ ಬಾರಿಗೆ ಎಡವಿದ್ದಿಲ್ಲಿ ಅಂತ ಹೇಳಿದ್ರೆ ಈ ಜಾತಿ ಗಣತಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಅದನ್ನೀಗ ಲಾಯರ್ ಪ್ರಶ್ನೆ ಮಾಡ್ತಿದ್ದಾರೆ. ವಾಟ್ ಈಸ್ ದಿಸ್ ಟೈಪ್ ಆಫ್ ನಾನ್ ಸೆನ್ಸ್? ಇದನ್ನು ಹಂಗೆ ಮಾಡೋಂಗಿಲ್ವಲ್ಲ. ಉಪಜಾತಿಗಳನ್ನ ಮುಖ್ಯ ಜಾತಿ ಅಂತ ತೋರಿಸಲಾಗ್ತಾ ಇದೆ, ಇದೊಂದು ಅವೈಜ್ಞಾನಿಕ ಅಂತ ಹೇಳಿ ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಾ, ಇದು ನೋಡಿ, ಉಪಜಾತಿಗಳನ್ನೇ ಮುಖ್ಯ ಜಾತಿ ಅಂತ ತೋರಿಸಲಾಗ್ತಾ ಇದೆ, ಒಂದು ಪಾಯಿಂಟ್. ಮತ್ತೊಂದು ಕಡೆಯಲ್ಲಿ ಜಾತಿ ಗಣತಿಯನ್ನ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ. ಅದಿರುವಂಥದ್ದು ರಾಷ್ಟ್ರ ಸರ್ಕಾರಕ್ಕೆ ಮಾತ್ರ, ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಆದರೆ ಇವರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಇದು ಸಮೀಕ್ಷೆ ಮಾತ್ರ, ಇದು ಜಾತಿ ಗಣತಿ ಅಲ್ಲ ಅಂತ ಹೇಳಿ. ಆದರೂ ಕೂಡ ಇದು ಅವೈಜ್ಞಾನಿಕ ಅಂತ ಹೇಳಿ ಇದೀಗ ಕೋರ್ಟಲ್ಲಿ ವಾದವನ್ನು ಮಂಡಿಸಲಾಗ್ತಾ ಇದೆ. ಏನಾಗಬಹುದು ಕೋರ್ಟಲ್ಲಿ? ಇದಕ್ಕೆ ಮಧ್ಯಂತರ ತಡೆಯಾಜ್ಞೆ ಏನಾದರೂ ಬರಬಹುದಾ ದೀಪಾ? ಈಗ ಒಂದು ವಿಚಾರ ಅಂತಂದ್ರೆ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥದ್ದೊಂದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಅದಲ್ಲ, ಇದು ಜಾತಿ ಗಣತಿ, ಜಾತಿಯ ಕಾಲಂಗಳಿದೆ, ಜಾತಿಗಳಲ್ಲಿ ಉಪಜಾತಿ ಜೊತೆಗೆ ಸಮುದಾಯ ಎಲ್ಲವನ್ನೂ ಕೂಡ ಕೇಳ್ತಿರೋದ್ರಿಂದ ಇದು ಜಾತಿ ಗಣತಿ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ವಾದ ಪ್ರತಿವಾದಗಳು ಆಗ್ತಾ ಇರುವಂತಹದ್ದು. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದ್ರೆ, ಈಗ ಆಲ್ರೆಡಿ ಹಿಂದೆ ಮಾಡಿದಂತಹ ಒಂದು ಗಣತಿ ಏನಿತ್ತು, ಆ ಸಮೀಕ್ಷೆ ಏನಿತ್ತು, ಅದು ವೇಸ್ಟ್ ಆಗಿದೆ. ಆದ್ರೆ ಅದನ್ನ ಬಳಸಿಕೊಳ್ಳದೆ ಮತ್ತೊಮ್ಮೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು, ಅದು ತರಾತುರಿಯಲ್ಲಿ ಮಾಡ್ತಾ ಇರುವಂತಹದ್ದು. ಯಾಕಂದ್ರೆ 126 ಕೋಟಿ ವೆಚ್ಚ ಮಾಡಿದ ವರದಿಯನ್ನ ಸರ್ಕಾರ ತಿಪ್ಪೆಗೆಸ್ತಿದೆ. ಜೊತೆಗೆ SC, ST ಹಾಗೂ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಆಯೋಗವಿದೆ. ಅದೆಲ್ಲವೂ ಕೂಡ ಇದ್ರೂ ಕೂಡ ಸರ್ಕಾರ ಈಗ ಯಾಕೆ ತರಾತುರಿಯಲ್ಲಿ ಈ ರೀತಿಯಾಗಿ ಜಾತಿಯನ್ನ ಸೇರಿಸ್ಕೊಂಡು ಮಾಡ್ತಿದೆ ಅನ್ನುವಂತಹದ್ದು ಅರ್ಜಿ ಪರ ಏನು 4-5 ಜನ ವಕೀಲರಿದ್ದಾರೆ, ಅವರ ವಾದವಾಗಿದೆ. ಜೊತೆಗೆ ರಾಜಕೀಯ ಕಾರಣಕ್ಕಾಗಿಯೇ ಇದು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಹಿರಿಯ ವಕೀಲರು ವಿವೇಕ್ ರೆಡ್ಡಿ ಕೂಡ ವಾದ ಮಾಡ್ತಿರುವಂತಹದ್ದು. ಪ್ರಮುಖವಾಗಿ ನಿನ್ನೆಯೂ ಕೂಡ ಪೀಠ ಒಂದು ವಿಚಾರವನ್ನ ಹೇಳಿತ್ತು, ಸದ್ಯಕ್ಕೆ ಮಧ್ಯಂತರ ತಡೆ ತಂದ್ರೆ ಏನ್ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಕೇಳಿತ್ತು. ಅದರ ಜೊತೆಗೆ ಇದೀಗ ವಾದ ಪ್ರತಿವಾದಗಳು ಕೂಡ ಮುಂದುವರೆದಿರೋದ್ರಿಂದ ಮುಂದೆ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅಂಕಿಅಂಶ ಒಂದ್ಸಲಿ ಕಲೆಕ್ಟ್ ಆದ್ರೆ ಅದನ್ನ ವಾಪಸ್ ಮರಳಿಸೋದಿಕ್ಕೆ ಬರೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಕೂಡ ಪೀಠದ ಮುಂದೆ ಇರೋದ್ರಿಂದ ಕಾದ್ ನೋಡ್ಬೇಕಾಗುತ್ತೆ, ಏನ್ ಕ್ರಮ ಅಥವಾ ಏನು ಮಧ್ಯಂತರ ತಡೆಗೇನಾದ್ರೂ ಆದೇಶವನ್ನ ಹೊರಡಿಸುತ್ತಾ ಪೀಠ ಅನ್ನುವಂತಹದ್ದು. ಎಸ್ ದೀಪಾ, ಇಲ್ಲಿ ಮತ್ತೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೋಡಿ 2027ಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಯಲ್ಲೇ ಅವರು ಸಮ್ ಆಫ್ ಅಮೌಂಟ್ ಅನ್ನು ಅದಕ್ಕೆ ಕಾಯ್ದಿರಿಸಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರದೇ ಇದ್ರೂ ಕೂಡ ಇಷ್ಟು ತರಾತುರಿಯಲ್ಲಿ ಮಾಡುವಂಥದ್ದು ಒಂದು. ಮತ್ತೊಂದು, 2015ರಲ್ಲಿ ಸುಮಾರು 160 ಕೋಟಿ ಖರ್ಚು ಮಾಡಿದ್ರು. ಮತ್ತೆ ಕೇಳಿದರೆ ಕಾಂತರಾಜು ವರದಿಯೇ ಕಳವಾಯಿತು ಅಂತ ಹೇಳಿಬಿಟ್ರು. ಸೊ ಈಗ ಬರ್ತಾ ಇರುವಂಥ ಪ್ರಶ್ನೆನೂ ಅದೇ, ಈ ಆ್ಯಪ್ಗಳಲ್ಲಿ ಏನು ಸರ್ವೆ ಮಾಡ್ತಾ ಇದ್ದಾರೆ ನೋಡಿ, ಈ ವಿಚಾರಗಳು ಲೀಕ್ ಆಗಬಹುದು, ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ಸಿಗಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಲ್ಲಿ ಲಾಯರ್ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದನ್ನು ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸಬಹುದು ದೀಪಾ? ಎಸ್, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನೋಡಿ, 2027ಕ್ಕೆ ಕೇಂದ್ರ ಸರ್ಕಾರ ಮಾಡಕ್ಕೆ ಹೊರಟಿರುವಂಥ ಸಂದರ್ಭದಲ್ಲೇ ಇದರ ಅವಶ್ಯಕತೆ ಇದೆಯಾ? ಅದಾದರೂ ವೈಜ್ಞಾನಿಕವಾಗಿ ಮಾಡಿದ್ದಾರಾ? ಇಲ್ಲ, ಉಪಜಾತಿಗಳನ್ನು ಮುಖ್ಯ ಜಾತಿಯಾಗಿ ಪರಿಗಣಿಸ್ತಾ ಇದ್ದಾರೆ. ಇಲ್ಲಿ ಆ ಅರ್ಜಿಯ ಕಾಲಮ್ ಏನಿದೆ ನೋಡಿ, 60 ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಆ ಕಾಲಮ್ಮಲ್ಲೇ ರಾಂಗ್ ಇದೆ. ನೀವು ಅಪ್ಪಿತಪ್ಪಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಿಮ್ಮ ಮುಖ್ಯ ಜಾತಿಯ ಬದಲಿಗೆ ಉಪಜಾತಿಯನ್ನೆಲ್ಲಾದರೂ ಹೇಳಿಬಿಟ್ರೆ ಅದೇ ಮುಖ್ಯ ಜಾತಿ ಆಗಿಬಿಡುತ್ತೆ. ಇದು ಅವೈಜ್ಞಾನಿಕ ಅಲ್ಲದೆ ಇನ್ನೇನು, ಅದೇ ಮುಖ್ಯ ಜಾತಿ ಆಗಿಬಿಡುತ್ತೆ. ಆಮೇಲೆ ಬರುವಂತಹ ವರದಿಯಲ್ಲಿ ನಿಮ್ಮ ಮುಖ್ಯ ಜಾತಿಗಳು ಅಲ್ಪಸಂಖ್ಯಾತರಾಗಿದ್ದಾರೆ, ಇವರನ್ನು ಅಲ್ಪಸಂಖ್ಯಾತರಿಗೆ ಸೇರಿಸಬೇಕು, ಇಂತಹ ಬೇರೆ ಬೇರೆ ಚರ್ಚೆಗಳು ಆರಂಭ ಆಗುತ್ತೆ. ಇದರ ಅವಶ್ಯಕತೆ ಇದೆಯಾ ರಾಜ್ಯಕ್ಕೆ? ಹೆಂಗಿತ್ತು ಹಂಗೆ ನಡ್ಕೊಂಡು ಹೋಗ್ಬೋದಲ್ಲ. ಮತ್ತೊಂದು ಕಡೆಯಲ್ಲಿ ಈ ಜಾತಿ ಗಣತಿ ಹೊಸದೊಂದು ಧರ್ಮದ ವಾದ ವಿವಾದಕ್ಕೆ ಹುಟ್ಟು ಹಾಕಿಬಿಟ್ಟಿದೆ, ಎಸ್ಪೆಷಲಿ ವೀರಶೈವ ಮತ್ತು ಲಿಂಗಾಯತ. ಇನ್ನು ರಾಜ್ಯ ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ಬಹುಶಃ ಚರ್ಚೆ ಆಗ್ತಾ ಇದೆ. ಏನಾಗಬಹುದು ಕಾದು ನೋಡಬೇಕಾಗಿದೆ.
ವಕೀಲರ ವಾದ ಮಂಡನೆ ಇದೀಗ ಅಂತ್ಯವಾಗಿದೆ. ರಾಜ್ಯ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಗ್ರ ವಾದ ಆರಂಭವಾಗಿದೆ. ಮೊದಲಿಗೆ ಇದು ಜಾತಿ ಗಣತಿಯಲ್ಲ ಎಂದು ಹೇಳ ಬಯಸುತ್ತೇನೆ. ಇದು ಕೇವಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಎಂದು ಸಿಂಘ್ವಿ ಹೇಳಿದ್ದಾರೆ. 7 ಕೋಟಿ ಜನರನ್ನ ಜಾತಿಯಾಗಿ ಗಣತಿ ಮಾಡಲಾಗ್ತಾ ಇದೆಯಲ್ಲ, ಗಣತಿಗೂ ಸರ್ವೆಗೂ ವ್ಯತ್ಯಾಸ ಏನಿದೆ ಎಂದು ಪ್ರಶ್ನಿಸಿದೆ ಹೈಕೋರ್ಟ್. ರಾಜ್ಯ ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ಭವಿಷ್ಯ ಇದೀಗ ಚರ್ಚೆ ಆಗ್ತಾ ಇದೆ. ಅರ್ಜಿದಾರರ ಪರ ವಕೀಲರು ಇದೀಗ ವಾದವನ್ನ ಅಂತ್ಯ ಮಾಡಿದ್ದಾರೆ. ಇದೀಗ ರಾಜ್ಯ ಸರ್ಕಾರದ ಪರವಾಗಿರ್ತಕ್ಕಂಥ ವಕೀಲರು ಆರಂಭ ಮಾಡಿದ್ದಾರೆ. ಏನಂತ ಆರಂಭ ಮಾಡಿದ್ದಾರೆ? ಸರ್, ಮೈ ಡಿಯರ್ ಆನರ್, ಇದು ಜಾತಿ ಗಣತಿ ಅಲ್ಲ, ಬದಲಿಗೆ ಆರ್ಥಿಕ, ಶೈಕ್ಷಣಿಕ ಸರ್ವೆ ಎಂದು ಸಿಂಘ್ವಿ ವಾದವನ್ನ ಆರಂಭಿಸಿದ್ರು. ಆದರೆ ಕೂತ್ಕೊಂಡಿರುವಂಥ ಜಡ್ಜ್ ಏನು ಮೂರ್ಖರಲ್ವಲ್ಲ, ಅವರು ಓದ್ಕೊಂಡೇ ಬಂದಿರ್ತಾರೆ ಇಂಥದ್ದನ್ನೆಲ್ಲ. ಜಡ್ಜ್ ಕೇಳಿದ್ರಂತೆ, ಅರೆ ಶೈಕ್ಷಣಿಕ, ಸಾಮಾಜಿಕ ಅಂತಾದರೆ ನೀವು ಜಾತಿ ಉಪಜಾತಿಗಳನ್ನು ಯಾಕಪ್ಪ ಕೇಳ್ತಾ ಇದ್ದೀರಿ? ಕಾಲಂನಲ್ಲಿ ಜಾತಿ ಉಪಜಾತಿಗಳನ್ನು ಯಾಕೆ ಕೇಳ್ತಾ ಇದ್ದೀರಿ? ಯಾಕೆ ಬ್ರಾಹ್ಮಣ ಕ್ರಿಶ್ಚಿಯನ್, ಯಾಕೆ ಲಿಂಗಾಯತ ಕ್ರಿಶ್ಚಿಯನ್ ಅನ್ನು ಸೇರಿಸಿದ್ದೀರಿ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ. ಸೊ ಅದಕ್ಕೇನು ಉತ್ತರ ಕೊಡ್ತಾರೆ? ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಾಗಿದೆ. ಒಟ್ಟಾರೆಯಾಗಿ ಹೈಕೋರ್ಟ್ ಅಂಗಳದಲ್ಲಿ ತೀವ್ರತರವಾಗಿರ್ತಕ್ಕಂಥ ಚರ್ಚೆ, ವಾದ ವಿವಾದಗಳಾಗ್ತಾ ಇದೆ. ಏನು ರಾಜ್ಯ ಸರ್ಕಾರ ಪಟ್ಟು ಬಿಡದೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿತ್ತಲ್ಲ, ಇದಕ್ಕೆ ತಡೆಯಾಗುವಂಥ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇನ್ ಕೇಸ್ ಇವತ್ತೇ ತಡೆಯನ್ನು ಒಡ್ಡಬಹುದು ಹೈಕೋರ್ಟ್, ಮುಂದಿನ ವಿಚಾರಣೆವರೆಗೆ ಇದನ್ನು ನಿಲ್ಲಿಸಿ ಅನ್ನುವಂಥ ಆಜ್ಞೆ ಇವತ್ತು ಬರುವಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಸೊ ಒಂದು ಕಡೆಯಲ್ಲಿ ಅರ್ಜಿದಾರರ ಪರವಾಗಿರ್ತಕ್ಕಂಥ ವಕೀಲರು ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿ ಈ ವಾದವನ್ನು ಮಂಡಿಸಿದ್ರು. ಏನಂತ ಹೇಳಿದ್ರೆ, ಒಂದು, ಈ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಮತ್ತೊಂದು, 2027ರಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಹೊರಟಿದೆ. ಇನ್ನೊಂದು, ಇದರ ಲಾಭವನ್ನ ರಾಜ್ಯ ಸರ್ಕಾರ ಚುನಾವಣೆಗಾಗಿ ಪಡೆದುಕೊಳ್ಳಲಿಕ್ಕೆ ಮಾಡ್ತಾ ಇದೆ. ಮತ್ತೊಂದು, 4ನೇ ಪಾಯಿಂಟ್, ಅವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆಯನ್ನು ಮಾಡ್ತಾ ಇದೆ. ಜಾತಿ ಕೊಲಂಗಳು ಸರಿಯಾಗಿಲ್ಲ, ಜಾತಿಗಳ ವಿಂಗಡಣೆ ಸರಿಯಾಗಿ ಆಗ್ತಾ ಇಲ್ಲ, ಧರ್ಮಗಳ ವಿಂಗಡಣೆ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ವೀರಶೈವ ಮತ್ತು ಲಿಂಗಾಯತಕ್ಕೆ ಸಪ್ರೇಟ್ ಧರ್ಮ ಅನ್ನುವಂಥ ಮಾನ್ಯತೆಯನ್ನ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಿರಲಿ ನೀಡಿಲ್ಲ. ಆದರೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕೊಲಂಬೇನಿದೆ, ಅದರಲ್ಲಿ ಅವರು ಲಿಂಗಾಯತ ಮತ್ತು ವೀರಶೈವವನ್ನು ನೇರವಾಗಿ ಧರ್ಮ ಅಂತ ಘೋಷಣೆಯನ್ನು ಮಾಡಬಹುದು. ಇದು ಸರಿಯಲ್ಲ, ಅವೈಜ್ಞಾನಿಕ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ವಾದವನ್ನು ಮಂಡಿಸಿದರು. ಸೊ ಈ ವಾದಗಳಿಗೆ ಉತ್ತರವನ್ನು ರಾಜ್ಯ ಪರವಾಗಿರ್ತಕ್ಕಂಥ ವಕೀಲರು ಕೊಡಲೇಬೇಕಲ್ವಾ? ಅವ್ರ ಆರಂಭದಲ್ಲಿ ಬಂದವರೇ, ಸೊ ನ್ಯಾಯಾಧೀಶರ ಎದುರಿಗೆ ಬಂದವರೇ ಅವ್ರ ವಾದವನ್ನು ಮಂಡಿಸಕ್ಕೆ ಶುರು ಮಾಡಿದ್ದೇ ಹಿಂಗೆ ಅಂತೆ. ಮಾನ್ಯ ನ್ಯಾಯಾಧೀಶರೇ, ಇದು ಜಾತಿ ಗಣತಿ ಅಲ್ಲ, ಇದು ಸರ್ವೆ ಅಂತ. ಇನ್ನಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಅಂಕಿಅಂಶ ಸಂಗ್ರಹಿಸುವುದಷ್ಟೇ ಈ ಸಮೀಕ್ಷೆಯ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡುವುದಿಲ್ಲ. ತಡೆಯಾಜ್ಞೆ ನೀಡಿದ್ರೆ ದೂರಗಾಮಿ ಪರಿಣಾಮ ಬೀರುತ್ತೆ. ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಏನಂತ? ಅಂಕಿಅಂಶಗಳನ್ನು ಸಂಗ್ರಹಿಸುವುದಷ್ಟೇ ಈ ಸಮೀಕ್ಷೆಯ ಉದ್ದೇಶ. ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಮಾತ್ರ ಸಮೀಕ್ಷೆಯ ಉದ್ದೇಶ ಅಂತ ಆದ್ರೆ ಆ ಸಮೀಕ್ಷೆಯ ಅವಶ್ಯಕತೆ ಏನಿದೆ? ಹೆಂಗಿದ್ರು ಕೇಂದ್ರ ಸರ್ಕಾರ ಮಾಡುತ್ತೆ 2027ರಲ್ಲಿ. ಅಂಕಿಅಂಶಗಳನ್ನು ಅವರೇ ಕೊಡ್ತಾರೆ. ಖಾಲಿ ಅಂಕಿಅಂಶಗಳಿಗೋಸ್ಕರ ಮಾಡೋದು ಅಂತ ಆದರೆ ಯಾವುದೇ ಇಂಪ್ಲಿಮೆಂಟ್ಗಳನ್ನು ಮಾಡಲ್ಲ. ಈ ಚಾರ್ಟ್ಗಳನ್ನು ಇಟ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪ್ಲಿಮೆಂಟ್ಗಳನ್ನು ಮಾಡಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪ್ರೂವ್ಮೆಂಟ್ಗಳನ್ನು ಮಾಡಲ್ಲ ಅಂತಾದ್ಮೇಲೆ ಖಾಲಿ ಅಂಕಿಅಂಶಗಳನ್ನು ಅವಶ್ಯಕತೆ ಏನಿದೆ? ಆಬ್ವಿಯಸ್ಲಿ ಜಡ್ಜ್ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ನೋಡಿ, ಇವ್ರು ಯಾವಾಗ ಇದು ಜಾತಿ ಗಣತಿ ಅಲ್ಲ ಆನರ್, ಇದು ಶೈಕ್ಷಣಿಕ ಸಾಮಾಜಿಕ ಅಂತ ಕೇಳಿದ್ರು, ಆ ಕೂಡಲೇ ಅಲ್ಲಿದ್ದಂಥ ಲಾಯರ್ ಹೇಳಿದ್ರಂತೆ, ಜಡ್ಜ್ ಹೇಳಿದ್ರಂತೆ, ಹಂಗಾದ್ರೆ ನೀವು ಜಾತಿ ಕಾಲಮ್ ಅನ್ನು ಅಲ್ಲಿ ಯಾಕೆ ಸೇರಿಸಿದ್ದೀರಿ? ಉಪಜಾತಿಗಳನ್ನ ಅಲ್ಲಿ ಯಾಕೆ ಸೇರಿಸಿದ್ದೀರಿ? ನೀವು ಜಾತಿ ಉಪಜಾತಿಗಳನ್ನು ಸೇರಿಸ್ಬಿಟ್ಟು ಈಗ ಬಂದು ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ, ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ಅದನ್ನು ಹೆಂಗೆ ನಂಬೋದು ಅಂತ ಹೇಳಿ ನ್ಯಾಯಾಧೀಶರು ಕೇಳಿದ್ರಂತೆ. ಅದಕ್ಕೆ ಇವರು ಉತ್ತರ ಏನು ಕೊಟ್ಟರು? ರಾಜ್ಯ ಸರ್ಕಾರದ ಪರವಾಗಿರ್ತಕ್ಕಂಥ ವಕೀಲರು, ಕೇವಲ ಅಂಕಿಅಂಶಗಳನ್ನು ತಗೊಳ್ಳೋದು ಮಾತ್ರ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ಇದನ್ನು ಯಾವುದೇ ರೀತಿಯಾಗಿ ಡೆವಲಪ್ ಮಾಡಲ್ಲ, ಇದನ್ನು ಯಾವುದೇ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಲ್ಲ, ಇದನ್ನು ಯಾವುದೇ ರೀತಿಯಾಗಿಯೂ ಕೂಡ ವಾಸ್ತವಕ್ಕೆ ತಕೊಂಡು ಬರಲ್ಲ. ಹಾಗಾದರೆ ಅದರ ಅವಶ್ಯಕತೆ ಏನಿದೆ ಕೇಳಬೇಕಲ್ವಾ? ವಿರೋಧ ಪಕ್ಷದ ವಕೀಲರು ಕೇಳ್ತಾರೆ ಆಬ್ವಿಯಸ್ಲಿ.
ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿಬಿಡ್ತು. ಇದು ಬಹಳ ಚರ್ಚೆಗೆ ಗ್ರಾಸವಾಗಿಬಿಡ್ತು. ಯಾಕಂತ ಹೇಳಿದ್ರೆ ಈಗಾಗಲೇ 160 ಕೋಟಿ ವೆಚ್ಚ ಮಾಡಿ ರಚಿಸಿದಂತಹ ಕಾಂತರಾಜು ವರದಿ ಕಸದ ಬುಟ್ಟಿ ಸೇರಿಬಿಟ್ಟಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ವರದಿಯನ್ನ ಮಂಡಿಸಕ್ಕೆ ಬಂದ್ರು. ಆಗ ಬಹುಶಃ ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವರೇ ಅದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ತೋರಿಸಿದ್ರು. ಎಸ್ಪೆಷಲಿ DKಶಿ, ಶಾಮನೂರು, ಶಿವಶಂಕರಪ್ಪ ಇಂಥವರೆಲ್ಲ ಬೃಹತ್ ವಿರೋಧವನ್ನ ತೋರಿಸಿದ್ರು. ನೀವು ಆ ವರದಿಯನ್ನ ಬಿಡುಗಡೆ ಮಾಡಿದ್ರೆ ಈಗ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಸ್ವಲ್ಪ ಹಿನ್ನಡೆ ಆಗುತ್ತೆ, ಹಂಗಾಗಿ ನಾವು ಬಿಡಲ್ಲ ಅಂತ ಹಠ ಹಿಡಿದು ಕೂತ್ಕೊಂಡ್ರು. ಅದೂ ಕೂಡ ಕಸದ ಬುಟ್ಟಿಗೆ ತಲುಪ್ತು. ಈಗ ಮತ್ತೆ ಪುನಃ 450 ಕೋಟಿ ಖರ್ಚು ಮಾಡಿ ಪುನಃ ಅದೇ ಕತೆ ಅದೇ ರಾಗ ಅಂತಾದ್ರೆ ಯಾಕೆ ಸುಮ್ಮನೆ? ಆಲ್ರೆಡಿ ಅನುದಾನಗಳಿಲ್ಲ ಅಂತ ಹೇಳಿ ಎಲ್ಲ MLAಗಳು, ಶಾಸಕರು ಬಾಯಿ ಬರ್ಕೊಳ್ತಿದ್ದಾರೆ. ಅನುದಾನ ಕೊಡಿ ಅಂತೇಳಿ. ಈ ನಡುವಲ್ಲಿ ಇಂಥದ್ದೆಲ್ಲ ಬೇಕಾ ರಾಜ್ಯ ಸರ್ಕಾರಕ್ಕೆ? ಅದ್ರ ಬದಲಿಗೆ ಇದೇ ದುಡ್ಡು ತಗೊಂಡು ಹೋಗಿ ಗುಂಡಿಗಳನ್ನಾದ್ರೂ ತುಂಬಿಸಿ, ಕೆಲವು ಆಕ್ಸಿಡೆಂಟ್ಗಳಾದ್ರೂ ಕಡಿಮೆ ಆಗುತ್ತೆ. ಈ ಜಾತಿ ಗಣತಿ ಏನಿದೆ ಇದೇ ಅವೈಜ್ಞಾನಿಕ ಅಂತ ಹೇಳಿ ಈಗ ಕೋರ್ಟಲ್ಲಿ ವಾದವನ್ನು ಮಂಡಿಸಲಾಗ್ತಾ ಇದೆ ಅಂತೆ. ಸೊ ಈ ಜಾತಿ ಗಣತಿಯ ಚರ್ಚೆಯಿಂದ ಏನಾಯ್ತು ರಾಜ್ಯದಲ್ಲಿ? ಇದುವರೆಗೆ ಹಿಂದೂಗಳಾಗಿದ್ದಂಥ ವೀರಶೈವ ಮತ್ತು ಲಿಂಗಾಯತರು ಅವರವರೊಳಗೆ ಕಿತ್ತಾಟವನ್ನ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು. ಕೆಲವರು ಹೇಳಿದ್ರು ಇಲ್ಲ, ನಾವು ಹಿಂದೂ ಧರ್ಮದಿಂದ ಹೊರಗೆ ಬಂದು ಹೊಸ ಧರ್ಮ ಅಂತ ನಾವು ಪರಿಗಣಿಸಿಕೊಳ್ಬೇಕು. ಇನ್ನು ಕೆಲವರು ಇಲ್ಲ, ನಾವು ಹಿಂದೂಗಳಾಗಿಯೇ ಮುಂದುವರಿಬೇಕು. ಇದೆಲ್ಲದಕ್ಕೆ ಚರ್ಚೆಗೆ ಹುಟ್ಟು ಹಾಕಿದ್ದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಈ ಅವೈಜ್ಞಾನಿಕವಾಗಿರ್ತಕ್ಕಂತಹ ಜಾತಿ ಗಣತಿ. ಯಾಕೆ ಬೇಕಿತ್ತು ಈ ಜಾತಿ ಗಣತಿ? ಇದನ್ನೇ ಇದೀಗ ಕೋರ್ಟಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಖಾಲಿ ಅಂಕಿಅಂಶ ಸಂಗ್ರಹಿಸೋದು ಅಂತ ಆದ್ಮೇಲೆ ಅದಕ್ಕೆ ಯಾವುದೇ ಇಂಪ್ಲಿಮೆಂಟ್ ಮಾಡೋಕೆ ಆಗಲ್ಲ. ಇವೇನ್ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ಇಟ್ಕೊಂಡು ನಾನು ಏನಾದರೂ ಇಂಪ್ಲಿಮೆಂಟ್ ಮಾಡ್ತೀನಿ ಅಥವಾ ಚೇಂಜಸ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರನೇ ಇಲ್ಲ. ಮನೆ ವೀಕ್ಷಕರು, ಪ್ರಿಯ ವೀಕ್ಷಕರೆಲ್ಲರೂ ಇದನ್ನು ಗಮನಿಸಬೇಕು. ದಿಸ್ ಇಸ್ ನಥಿಂಗ್ ಬಟ್ ಬೋಗಸ್. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಫಸ್ಟ್ ಆಫ್ ಆಲ್ ಜಾತಿ ಗಣತಿ ಅಲ್ವೇ ಅಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಧರ್ಮ ಅಂತ ಬರೀರಿ, ಯಾವುದೇ ಜಾತಿ ಅಂತ ಬರೀರಿ, ಇದನ್ನ ರಾಜ್ಯ ಸರ್ಕಾರ ಅಂಕಿಅಂಶಗಳನ್ನ ಇಟ್ಕೊಂಡು ತನ್ನ ಮೇಜಿನ ಒಂದು ಬದಿಯಲ್ಲಿ ಇರಿಸಬಹುದೇ ಹೊರತು ಇದರಲ್ಲಿ ಯಾವುದೇ ಇಂಪ್ಲಿಮೆಂಟ್ಗಳನ್ನು ಮಾಡೋಕ್ಕಾಗಲ್ಲ. ಅಂಕಿಅಂಶಗಳಿಲ್ಲದೆ ಕಲ್ಯಾಣ ಯೋಜನೆಗಳನ್ನ ರೂಪಿಸಲಾಗಲ್ಲ. ಓಕೆ, ಸಮೀಕ್ಷೆ ತಡೆಯೋದ್ರಿಂದ ಸರ್ಕಾರದ ಅಧಿಕಾರವು ತಡೆದಂತಾಗುತ್ತೆ. ರಾಜ್ಯ ಸರ್ಕಾರದ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಏನಂತ? ಅಂಕಿಅಂಶಗಳ ಪ್ರಕಾರ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ. ಓಕೆ, ಸೊ ಈಗ ಯಾವ ರೀತಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಟೀಮ್ ಏನಿದೆ, ನಮ್ಮ ಪವರ್ ಟಿವಿ ಟೀಮ್ಗೆ ಪದೇ ಪದೇ ಅಲ್ಲಿ ಕ್ಷಣದ ಅಪ್ಡೇಟ್ಗಳನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ, ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಯಾವ ಆ್ಯಂಗಲಲ್ಲಿ ವಾದ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ಪರವಾಗಿ ಅಂತ ಹೇಳಿದರೆ, ಈ ಅಂಕಿಅಂಶಗಳನ್ನು ಇಟ್ಕೊಂಡು ಆಬ್ವಿಯಸ್ಲಿ ಈ ಸಮೀಕ್ಷೆಯಿಂದ ಯಾವುದೇ ಇಂಪ್ಲಿಮೆಂಟ್ಗಳನ್ನು ಮಾಡೋಕ್ಕಾಗಲ್ಲ. ಆದರೆ ಈ ಅಂಕಿಅಂಶಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಯಾವ ಸಮುದಾಯಗಳಿಗೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಬೇಕು ಅಂತ ಅವರು ಯೋಚನೆ ಮಾಡಿ ನೀಡ್ತಾರೆ. ಅರೆ 2 ನಿಮಿಷದ ಮೊದಲೇ ಇದೇ ಲಾಯರ್ ಅಲ್ವಾ ಹೇಳಿತ್ತು, ಜಾತಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ನಾವು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಈಗ ಮತ್ತೆ ಜಾತಿಯ ವಿಚಾರ ಮುನ್ನುಡಿಗೆ ಬಂದಿದೆ. ಏನಂತ? ಈ ಸಮೀಕ್ಷೆಗಳನ್ನು ಇಟ್ಕೊಂಡು ಅಂಕಿಅಂಶಗಳ ಪ್ರಕಾರವಾಗಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ. ಈ ಅಂಕಿಅಂಶಗಳನ್ನು ಇಟ್ಕೊಂಡು ಸರ್ಕಾರ ಅನುದಾನಗಳನ್ನು ಎಲ್ಲೆಲ್ಲಿ ಹೇಗೆ ನೀಡಬೇಕು ಅಂತ ಯೋಚನೆ ಮಾಡುತ್ತೆ. ಯು ಮೀನ್ ಅಂದ್ರೆ ಸೊ ಬಡತನದ ಸಮೀಕ್ಷೆ ಆಗ್ತಾ ಇದೆಯಾ ಇಲ್ಲಿ? ಈ ಯೋಜನೆಗಳನ್ನು ರೂಪಿಸಿ ಓಕೆ, ಆದ್ರೆ ಬಡತನ ಮತ್ತು ಸಿರಿತನದ ಸಮೀಕ್ಷೆ ಆಗ್ತಾ ಇಲ್ವಲ್ಲ ಇಲ್ಲಿ? ಯಾರ್ಯಾರ ಹತ್ರ ಎಷ್ಟು ಇನ್ಕಮ್ ಇದೆ ಅದರ ಸಮೀಕ್ಷೆ ಆಗ್ತಾ ಇದೆಯಾ? ಇಲ್ಲ, ಇಲ್ಲಿ ಆಗ್ತಾ ಇರುವಂಥದ್ದು ಜಾತಿ ಸಮೀಕ್ಷೆ. ಜಾತಿಗಳನ್ನು ಇಟ್ಕೊಂಡು ಅನುದಾನವನ್ನ ಬಿಡುಗಡೆ ಮಾಡುವಂಥದ್ದು, ಯೋಜನೆಗಳನ್ನು ಬಿಡುಗಡೆ ಮಾಡುವಂಥದ್ದು, ಇದು ಸರಿನಾ?